ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ ನೋಡಿ. ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಅಗಲವಾಗಿ ಬಂದಿದೆ ನೋಡಿ. ಎಷ್ಟು ತುಂಬ ಈಸಿ ಕೂಡ ಮಾಡ್ಕೊಳ್ಳೋದು. ನಮಗೆ ಯಾವುದೇ ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಸ್ಪೆಷಲ್ ಏನಪ್ಪ ಹೋಳಿಗೆ. ಯಾವುದೇ ಹಬ್ಬ ಇರಲಿ, ಯಾವುದೇ ಫಂಕ್ಷನ್ಗೆ ಹೋಳಿಗೆ ಇಲ್ಲ ಅಂದರೆ ನಡೆಯೋದೇ ಇಲ್ಲ ಅಲ್ವಾ. ಸೊ ಅದೇ ಥರ ನಾನು ಇಲ್ಲಿ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಫಸ್ಟು ನಾನಿಲ್ಲಿ 200 ಗ್ರಾಮ್ ಕಡಲೆಬೇಳೆನ ತೊಳೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ನಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 200 ಗ್ರಾಮ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು 1/4 ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2 ಸ್ಪೂನಷ್ಟು ನಾನು ಸೂಜಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಸೂಜಿ ರವೆ ಹಾಕ್ಕೊಳ್ಳೋದ್ರಿಂದ ನಮಗೆ ಹೋಳಿಗೆ ಕರಿಯಾಗಿ ಬರುತ್ತೆ. ಹಾಗೆ ನಾನು ಸಕ್ಕರೆ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಕಣಕ ನಾವೇನು ರೆಡಿ ಮಾಡ್ಕೊಳ್ತೀವಿ ಅದು ಮೈದಾ ಆಮೇಲೆ ಸಪ್ಪೆ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಇದನ್ನು ಹಿಟ್ಟು ಕಲಿಸ್ಕೊಳ್ಳುವಾಗ ಸಕ್ಕರೆ ಹಾಕೋದ್ರಿಂದ ಎರಡು ಚೆನ್ನಾಗಿ ಸ್ವೀಟ್ನೆಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ನೋಡಿ ನಾನು ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಒಂದೇ ಸರಿ ನೀರು ಹಾಕ್ಕೊಳ್ಬೇಡಿ, ಕೈಗೆ ಫುಲ್ ಅಂಟ್ಕೊಂಡ್ಬಿಡುತ್ತೆ. ತೆಳುವಾಗಿಬಿಟ್ರೆ ಚೆನ್ನಾಗಾಗೋದಿಲ್ಲ ಅದು ಹೋಳಿಗೆ. ಸೊ ಫಸ್ಟು ನಾವು ನಿಧಾನವಾಗಿ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕಾಗತ್ತೆ. ನಾವು ಏನು ಚಪಾತಿ ಹಿಟ್ಟು ಮಾಡ್ಕೊಳ್ತೀವಿ ಅಲ್ವಾ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಷ್ಟೆ. ಸೊ ನೋಡಿ ನಾನು ಈ ರೀತಿ ನೀಟಾಗಿ ಎಲ್ಲನೂ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಕಲಸಿ ಆದಮೇಲೆ ನಾವು ಅದಕ್ಕೆ 2ರಿಂದ 3 ಬಾರಿ ನಾವು ಸ್ವಲ್ಪನೇ ಎಣ್ಣೆ ಹಾಕಿ ಪ್ರತಿ ಬಾರಿ ಎಣ್ಣೆ ಹಾಕಿದಾಗಲೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗ ಎಣ್ಣೆ ಹೀರ್ಕೊಳ್ಳುತ್ತೆ ಹಿಟ್ಟು. ಎಷ್ಟು ಹೀರ್ಕೊಂಡು ಮತ್ತೆ ಇನ್ನೂ ಕೈಗೆ ನೋಡಿ ಈ ಥರ ಅಂಟ್ತಾ ಇದೆ ಅಂದರೆ ಮತ್ತೆ ಎಣ್ಣೆ ಹಾಕ್ಕೋಬೇಕು. ಚೆನ್ನಾಗಿ ಕಲಸಿ 3 ಬಾರಿ ಇದೇ ಥರನೇ ಕಲಿಸ್ಕೊಂಡು ಹಿಟ್ಟು ರೆಡಿಯಾಗಿದೆ ನಂದು ಪಕ್ಕಕ್ಕೆ ಇಟ್ಟಿದ್ದೀನಿ ನಾನು. ಸೊ ಈ ಕಡೆ ಕಡಲೆಬೇಳೆ ಕೂಡ ಬೆಂದಿದೆ ಚೆನ್ನಾಗಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದನ್ನು ಇವಾಗ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು, ಆ ರೀತಿ ಪೂರ್ತಿ ಶೋಧಿಸ್ಕೊಳ್ಬೇಕು. ನಾನು 200 ಗ್ರಾಮ್ಗೆ ಕಡಲೆಬೇಳೆಗೆ 250 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಕಪ್ಪು ಬೆಲ್ಲ ತೊಗೊಂಡ್ರೆ ಹೋಳಿಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೋಳಿಗೆ ಮಾಡೋದಕ್ಕೆ ಕಪ್ಪು ಬೆಲ್ಲನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡಿ ನಾನು ಹೆಚ್ಚಿ ತುರಿದಿರೋ ಅಂಥ ಬೆಲ್ಲನ ಎಲ್ಲ ಕಡಲೆಬೇಳೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ಬೆಲ್ಲನೂ ಸ್ವಲ್ಪ ನೀವು ಏನು ಕಡಲೆಬೇಳೆ ತೊಗೊಳ್ತೀರಾ ಅದಕ್ಕಿಂತ ಒಂದು 50 ಗ್ರಾಮ್ನಷ್ಟು ಜಾಸ್ತಿ ಬೆಲ್ಲ ತೊಗೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಸಪ್ಪೆ ಅನಿಸುತ್ತೆ. ಈ ರೀತಿ ಬೆಲ್ಲ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸಾರಿ. ನೋಡಿ ಇವಾಗ ನೀವು ನೋಡ್ತಿದ್ದೀರಾ ಬೇಳೆ ಎಷ್ಟು ಚೆನ್ನಾಗಿ ಇಲ್ಲೇ ಸ್ಮ್ಯಾಶ್ ಆಗ್ತಾಯಿದೆ. ನಾನು ಇದನ್ನು ರುಬ್ಕೊಳ್ಳೋದು ಕೂಡ ಇಲ್ಲ, ನಾನು ಇದನ್ನು ಹಾಗೆ ಮಾಡ್ತೀನಿ ನಾನು ಜಸ್ಟು. ಬಟ್ ಇದನ್ನು ಸ್ವಲ್ಪ ಸ್ಟವ್ ಮೇಲೆ ಇಟ್ಬಿಟ್ಟು ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ನಾನು, ಬೆಲ್ಲ ಕರಗ್ತಾ ಇದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ನಾವು. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿಬಿಟ್ಟು ಎಷ್ಟು ನೀರಾಗಿದೆ ಅಂತ. ಸೊ ಈ ನೀರು ಕಟ್ಟಿ ಆಗೋವರೆಗೂ ನಾವು ಒಲೆ ಮೇಲೆ ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ತಿರುಗಿಸ್ತಾನೆ ಇರಬೇಕಾಗತ್ತೆ. ಈಗ ನಾನು ಇದಕ್ಕೆ ಅರ್ಧ ಚಮಚ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಏಲಕ್ಕಿ ಕಾಯಿ ನಿಮಗೆ ಪುಡಿ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೆ 1 ಸ್ಪೂನು ಸಕ್ಕರೆ ಜೊತೆ 2-3 ಏಲಕ್ಕಿ ಹಾಕಿ ಪುಡಿ ಮಾಡಿದ್ರೆ ನೀಟಾಗಿ ಪೌಡರ್ ಆಗುತ್ತೆ. ಸೊ ನೋಡಿ ಇವಾಗ ನಾನು ಇದನ್ನು ಮೀಡಿಯಮ್ ಉರಿನಲ್ಲೇ ಇಷ್ಟು ಗಟ್ಟಿ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ನೋಡಿ ಕೆಳಗಡೆ ಇಳಿಸೋವಾಗ ಇನ್ನೂ ಸ್ವಲ್ಪ ಲಿಕ್ವಿಡ್ ಇತ್ತು, ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗಿದೆ ನೋಡಿ. ಈ ರೀತಿ ನಾನು ಎಲ್ಲನೂ ಈ ರೀತಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ. ನಾನು ಅದನ್ನು ರುಬ್ಬಲೇ ಇಲ್ಲ ನೋಡಿ, ಹಾಗೆ ಕೈಯಲ್ಲೇ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿದ್ದೀನಿ. ಸೊ ಈಗ ನಾನಿಲ್ಲಿ ಕಣಕನ ತೊಗೊಂಡು ಕಣಕ ಮತ್ತು ಹೂರಣ ಎರಡನ್ನೂ ನಾನು ಸೇಮ್ ಕ್ವಾಂಟಿಟಿ ತೊಗೊಳ್ತೀನಿ. ಎಷ್ಟು ದಪ್ಪ ಕಣಕ ತೊಗೊಳ್ತೀನಿ ಅಲ್ವಾ ಅಷ್ಟೇ ಹೂರಣ ಕೂಡ ತೊಗೊಳ್ಬೇಕು. ಆಗ ಚೆನ್ನಾಗಿ ಬರುತ್ತೆ ಹೋಳಿಗೆ, ಎಲ್ಲೂ ಹರಿಯೋದಿಲ್ಲ. ಈ ರೀತಿ ಇದನ್ನು ಕೂಡ ಎಲ್ಲ ಉಂಡೆ